ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಿಮ್ಮ ಮುಂದೆ ನಾನು ಹೇಳಕ್ಕೆ ಹೊರಟಿರುವ ಕತೆ ಒಬ್ಬ ಚಿನ್ನದಂಥ ಮಗಂದು, ನಮ್ಮ ದಾದನ ನಿಜ ಜೀವನದ ಒಂದು ಅದ್ಭುತವಾದಗಳಿಗೆ ಅಂದರೆ ಆ ತಾಯಿ ಮಗನ ಸಂಬಂಧದ ಬಗ್ಗೆ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಸ್ ನಾರಾಯಣ್ ಸರ್ ಅವರ ವೀರಪ್ಪ ನಾಯಕ ಚಿತ್ರದ ಚಿತ್ರೀಕರಣ ನಮ್ಮ ಬೆಳಗಾಂ ಹತ್ರ ಬಯಲು ಹೊಂಗಲದಲ್ಲಿ ನಡೀತಾ ಇದೆ. ಒಂದು 7-8 ದಿವಸ ಆಗಿದೆ, ಒಂದು 10 ದಿವಸನೇ ಆಗಿದೆ ಶೂಟಿಂಗ್ ಸ್ಟಾರ್ಟ್ ಆಗಿ. ವಿಷ್ಣು ಸರ್ ಆ ವೀರಪ್ಪ ನಾಯಕನ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅದ್ಭುತವಾಗಿ ನಡೆಸಿದ್ದಾರೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಶೂಟಿಂಗ್ 12ನೇ ದಿವಸ 13ನೇ ದಿವಸದ ಸಂದರ್ಭದಲ್ಲಿ ವಿಷ್ಣು ಸರ್ಗೆ ಹೆಂಗಿರಬೇಕು ಅಂತಂದರೆ, ಶೂಟಿಂಗ್ ಸ್ಪಾಟ್ಗೆ ಬೆಳಗ್ಗೆ ಬರ್ತಾರಂಗೆ ಜನರು ಹಾಯ್ ಸರ್, ಗುಡ್ ಮಾರ್ನಿಂಗ್ ಸರ್, ಹೌ ಯು ಸರ್ ಅಂದರೆ ಆ ಎನರ್ಜಿ ಅವ್ರಿಗೆ, ಅವರು ಆ ಎನರ್ಜಿನಲ್ಲಿ ಬರೋರು, ಆಪೋಸಿಟ್ ಯಾರು ಇರ್ತಾರೋ ಆ ಎನರ್ಜಿಯಿಂದನೇ ಅವ್ರನ್ನ ವೆಲ್ಕಮ್ ಮಾಡಬೇಕಾಗಿತ್ತು. ಹಾಗೆ ನಾರಾಯಣ್ ಸರ್ ಯಾವಾಗಲೂ ಮಾಡಿಕೊಂಡು ಬರೋರು, ಅದು ಒಂದು ರೊಟೀನ್ ಆಗಿತ್ತು. ಇಡೀ ಟೀಮು ಅಂದರೆ ಶೂಟಿಂಗ್ ಯೂನಿಟ್ಟು ಬೈಲಹೊಂಗಲ ಟು ಬೆಳಗಾವಿ ಹತ್ತಿರ, ಸೊ ಎಲ್ಲರೂ ಬೆಳಗಾವಿಲಿ ಹಾಲ್ಟ್ ಆಗಿದ್ರು. ನಮ್ಮ ದಾದ ಮಾತ್ರ ಹುಬ್ಳಿನಲ್ಲಿ ಹಾಲ್ಟ್ ಆಗಿದ್ರು. ಪ್ರಾಬಲಿ ಹುಬ್ಳಿಯಿಂದ ಅಲ್ಲಿಗೆ ಅವತ್ತಿನ ದಿವಸದಲ್ಲಿ, ಇವತ್ತೆಲ್ಲ ರೋಡ್ಗಳು ಚೆನ್ನಾಗಾಗಿದೆ, ಅವತ್ತಿನ ದಿವಸದಲ್ಲಿ ಒಂದು 1.5 hour ಜರ್ನಿ ಇತ್ತೇನೋ. ಬೇಗಲೇ ಇದ್ದರು, 3-3:30 ಎದ್ದು ಡೈಲಿ ರೊಟೀನ್ ಏನಿದೆ ಅದನ್ನೆಲ್ಲ ಮುಗಿಸಿ ಯೋಗ ಮಾಡಿ ಬೆಳಗ್ಗೆ ನಾರಾಯಣ್ ಸರ್ ಬೇಗಲ್ಲ ಫಸ್ಟ್ ಶಾಟ್ ತೆಗೆಯೋದು, 7:30-8ಗೆಲ್ಲ ವಿತ್ ಮೇಕಪ್ಪು ಹುಬ್ಳಿಯಿಂದ ಬೈಲಹೊಂಗಲಕ್ಕೆ ಬಂದಿರೋರಂತೆ. ಒಂದು ದಿವಸ ಹಿಂಗೆ ವಿಷ್ಣು ಸರ್ ಬಂದಿದ್ದಾರೆ, ನಾರ್ಮಲ್ ಆಗಿಲ್ಲ ಅವರು, ಏನೋ ಒಂಥರ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿದಾಗ್ಲೂ ನಾರ್ಮಲಾಗಿ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ, ಆ ಎನರ್ಜಿ ಇಲ್ಲ. ನಾರಾಯಣ್ ಸರ್ ಅದನ್ನು ಗಮನಿಸಿ ಏನು ಅಂತ ಕೇಳಿದ್ದಾರೆ ಅವರ ಸ್ಟಾಫ್ಗೆ. ಏನಿಲ್ಲ ಸರ್, ಏನೋ ಗೊತ್ತಿಲ್ಲ. ಸರಿ ಆ್ಯಕ್ಷನ್ ಅಂತ ಹೇಳಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಸುಮಾರು ಟೇಕ್ಗಳಾದರೂ ಆ ವೀರಪ್ಪ ನಾಯಕನ ಹಿಂದಿನ ದೃಶ್ಯಗಳಲ್ಲಿ ಹೇಗೆ ದಾದ ಅಭಿನಯಿಸಿದ್ರು ಆ ಅಭಿನಯ ಇಲ್ಲಿ ಕಾಣ್ತಿಲ್ಲ. ನಾರಾಯಣ್ ಸರ್ ಹೋಗಿ ಹೇಳಿದ್ರಂತೆ, ಸರ್ ಬ್ರೇಕ್ ಮಾಡೋಣವಾ, ಏನೋ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿಲ್ವಾ ಅಂತ ವಿಷ್ಣು ಸರ್ ಕೇಳಿದ್ರಂತೆ. ಹಂಗಲ್ಲ ಸರ್, ಏನಾದರೂ ಸ್ಟ್ರೆಸ್ ಇದ್ದರೆ ಅಥವಾ ಬೇರೆ ಏನಾದರೂ ಇದ್ದರೆ ನಾನು ಬೇರೆ ತೆಕ್ಕೋತೀನಿ. ಇಲ್ಲ ಮಾಡಿ. ಸರಿ ತೆಗೆದಿದ್ದಾರೆ, ಆದರೂ ಆ ಒಂದು ಏನು ಈ ಹಿಂದೆ ಮಾಡಿದಂಥ ದೃಶ್ಯಗಳ ಥರ ಈ ದೃಶ್ಯಗಳು ಬರ್ತಾ ಇಲ್ಲ. ಕಡೆಗೆ ಸಂಜೆ ಪ್ಯಾಕಪ್ ಆದಮೇಲೆ ನಾರಾಯಣ್ ಸರ್ ಕೇಳಿದಂತೆ, ಸರ್ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಾರಾಯಣ್ ಸರ್ ಭಾಳ ಡಿಪ್ಲೊಮೆಟಿಕ್ಕಾಗಿ ಕೇಳಿದಾಗ, ನಾನು 1 ಡೇ ಊರಿಗೆ ಹೋಗ್ಬಿಟ್ಟು ಬರ್ಬೋದಾ ಸರ್ ಅಂತ ಕೇಳಿದ್ರಂತೆ. ಅಯ್ಯೋ ಸರ್ ಓಡ್ ಬನ್ನಿ ಸರ್, ಏನು ತೊಂದರೆ ಇಲ್ಲ. ಯಾವಾಗ ಬರ್ತೀರಾ? ಇವತ್ತು ಹೋಗ್ತೀನಿ, ಮತ್ತೆ ನಾಳೆ ನೈಟ್ ಹೊರಟು ನಾಳಿದ್ದು ಬಂದುಬಿಡ್ತೀನಿ. ಆಯಿತು ಸರ್, ಓಕೆ. ಹೋಗಿದ್ದಾರೆ, ನಾಳೆ ನೈಟು, ಇವತ್ತು ನೈಟ್ ಬಿಟ್ಟಿದ್ದಾರೆ, ಬೆಳಗ್ಗೆ ಹೋಗಿದ್ದಾರೆ. ನಾಳೆ ಆಯಿತು, ನಾಳಿದ್ದಾಯಿತು, 3 ದಿವಸ ಆದರೂ ವಿಷ್ಣು ಸರ್ ಇಲ್ಲ, ಶೂಟಿಂಗಿಗೆ ಬಂದರೆ. ಯಾವತ್ತೂ ವಿಷ್ಣು ಸರ್ ಹಾಗೆ ಮಾಡಿದವರಲ್ಲ. ಇಷ್ಟೂ ಜನ ಇಲ್ಲಿ ಶೂಟಿಂಗ್ನು ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಯಾಕೆಂದರೆ ನಾರಾಯಣ್ ಸರೇ ಪ್ರೊಡಕ್ಷನ್ನು ಆಗಿದ್ದರಿಂದ ವೀರಪ್ಪ ನಾಯಕ ಸ್ವಲ್ಪ ಅವ್ರಿಗೆ ಕಸಿವಿಸಿ ಆಗಿದೆ, ಏನಿದು 1 ದಿವಸ ಅಂತ ಹೇಳಿ 3 ದಿವಸ ಆದರೂ ಬಂದಿಲ್ಲ. ಅವಾಗೆಲ್ಲ ಮೊಬೈಲ್ಗಳ ಸಂಪರ್ಕನೂ ಅಷ್ಟೊಂದು ಇರಲಿಲ್ಲ, ಎಲ್ಲೋ ಇಲ್ಲ STD ಹೋಗಿ ಮಾಡಿ ಬರಬೇಕಾಗಿತ್ತು. ಸೊ 3ನೇ ದಿವಸ ಬಂದಿದ್ದಾರೆ. ನಾರಾಯಣ್ ಸರ್ಗೆ ಆ ಒಂದು ಸಣ್ಣ ಸಾತ್ವಿಕ ಸಿಟ್ಟಿತ್ತು, ಏನಯ್ಯ 1 ದಿವಸ ಅಂತ ಹೇಳಿದ್ರು 3 ದಿವಸ ಆದರೂ ಮಾಡಲಿಲ್ಲ, ನಮ್ಗೆ ಇದೇ ಮಾಡಲಿಲ್ಲ. ಯಾಕೆಂದರೆ 3 ದಿವಸ ಬೇರೆ ಏನು ಕೆಲಸನೂ ಇರಲಿಲ್ಲ. ಇಡೀ ಯೂನಿಟ್ಟು ಬರೀ ವಿಷ್ಣು ಸರ್ಗೋಸ್ಕರ ಕಾಯ್ತಾ ಇದ್ರು, ಯಾಕೆಂದರೆ ಅವ್ರಿಲ್ಲದೆ ಜಾಸ್ತಿ ಕೆಲಸಗಳಿಲ್ಲ. ವಿಷ್ಣು ಸರ್ ಬರ್ತಾರಂಗೇನೆ ಗುಡ್ ಮಾರ್ನಿಂಗ್ ಹೇಳಿದ್ದಾರೆ. ಏನು ಸರ್ 1 ದಿವಸ ಅಂತಂದ್ರಿ, 3 ದಿವಸ ಆಯಿತು ಅಂತ ಕೇಳಿದ್ದಾರೆ. ವಿಷ್ಣು ಸರ್ಗೆ ಏನೇ ಬೇಜಾರಾದರೂ ತೋರಿಸ್ಕೊಂಡಿಲ್ಲ, ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಟ್ ಮಾಡೆಲ್ಲ ಆದಮೇಲೆ ಸಂಜೆ ಶೂಟಿಂಗ್ ಪ್ಯಾಕಪ್ ಆದಮೇಲೆ ಅವ್ರ ಸ್ಟಾಫು ರಾಧಾಕೃಷ್ಣ ಅಂತ ವಿಷ್ಣು ಸರ್ ವಾಹನ ಚಾಲಕರಾಗಿದ್ದರು, ಅವರು ತುಂಬ ಆಪ್ತ ವಲಯದಲ್ಲಿದ್ದರು. ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ದಾರೆ, ಇಲ್ಲ ಸರ್, ವಿಷ್ಣು ಸರ್ ಅವ್ರ ತಾಯಿ ಡೆತ್ ಬೆಡ್ಡಲ್ಲಿದ್ದಾರೆ, ಹಾಗಾಗಿ ಹಿಂಗಾಗೋಯ್ತು. ಆಮೇಲೆ ಹೋಗಿ ನಾರಾಯಣ್ ಸರ್ಗೆ, ಅಯ್ಯಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ನಾನು ಈ ಥರ ಮಾತಾಡಬಾರ್ದಾಗಿತ್ತು. ಬೆಳಗ್ಗೆ ವಿಷ್ಣು ಸರ್ ಹತ್ರ ಹೋಗಿ 2 ಕೈ ಮುಗಿದ್ಬಿಟ್ಟು ಕೇಳಿದ್ರಂತೆ, ಕ್ಷಮಿಸ್ಬಿಡಿ ಸರ್. ಇಲ್ಲ ಸರ್, ನೀವು ಕ್ಷಮೆ ಕೇಳಬಾರ್ದು, ಸರಸ್ವತಿ ಪುತ್ರರು ನೀವು, ತಪ್ಪು ನನ್ನಿಂದಾಗಿದ್ದು. ಅವಾಗ ಹೇಳಿದ್ದಾರೆ, 1 ದಿವಸ ಅಂತ ಹೋಗಿದ್ದಾರೆ, ಆ ತಾಯಿ ಈ ಮಗನ್ನ ಬಿಡ್ತಾ ಇಲ್ಲ ಹೋಗೋದಕ್ಕೆ. ನನ್ನ ಬಿಟ್ಬೇಡ, ನಾನು ಬಿಟ್ಟು ಹೋಗ್ಬೇಡ, ನನಗೇನೋ ಆಗೋಗ್ಬಿಡುತ್ತೆ, ನನಗೇನೋ ಇದಾಗೋಗುತ್ತೆ. ಡಾಕ್ಟ್ರಸು ಹೇಳಿದ್ರಿಂದ ಇಲ್ಲ, ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ರಂತೆ. 2 ದಿವಸ ಆದಮೇಲೆ ವಿಷ್ಣು ಸರ್ ಹೇಳಿದ್ರಂತೆ, ಅಮ್ಮ ಶೂಟಿಂಗ್ ನಡೀತಿದೆ ನಂದು ಬೆಳಗಾವಿಲಿ, ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ನೀನು ನೋಡಬೇಕು ಅಂತ ಬಂದೆ. ಆಗ ಆ ತಾಯಿ, ಶೂಟಿಂಗ್ ನಿಲ್ಲಿಸ್ಬಂದ್ಯಾ? ಬೇಡಪ್ಪ ಬೇಡ, ತೊಂದರೆ ಆಗ್ಬಾರ್ದು ನಮ್ಮಿಂದ ಯಾರಿಗೂ, ಫಸ್ಟ್ ನೀನು ಹೋಗ್ಬಾ, ನನಗೇನೂ ಆಗಲ್ಲ, ನೀನು ಹೋಗ್ಬಾ, ನಾನು ಆರಾಮಾಗ್ತೀನಿ, ನೀನು ಕಾಯ್ತಾ ಇರ್ತೀನಿ, ನೀನು ಹೋಗ್ಬಾ ಅಂತ ತಾಯಿ ಕಳಿಸಿದ್ಮೇಲೆ ಈ ಮಗ ಶೂಟಿಂಗಿಗೆ ಬಂದಿರೋದು.
ಅವಾಗ ನಾರಾಯಣ್ ಅವ್ರು ಕೇಳಿದ್ರಂತೆ, ಸರ್ ಶೂಟಿಂಗ್ ಏನಾದ್ರು ಬ್ರೇಕ್ ಮಾಡ್ಬಿಡೋಣ, ನಾವು ನೆಕ್ಸ್ಟ್ ಬೇಕಾದ್ರೆ ಪುನಃ ಬಂದ್ ಮಾಡೋಣ. ಇಲ್ಲ ಸರ್, ನಮ್ಮಮ್ಮ ಹೇಳಿ ಕಳಿಸಿದ್ದಾರೆ, ನಿಂದೇನಿದೆ ಕೆಲಸ ಮುಗಿಸ್ಬಿಟ್ಟು ಬಾ ಅಂತ, ಅದು ಮುಗಿಸ್ಕೊಂಡೇ ಹೋಗೋಣ, ಮತ್ತೆ ಬ್ರೇಕ್ ಮಾಡಿ ಇದು ಮಾಡೋದು ಬೇಡ ಅಂತ ಶೂಟಿಂಗ್ ಮಾಡಿದ್ದಾರೆ. ಅಂದರೆ ತಾಯಿಯ ಅನಾರೋಗ್ಯದ ನಡುವೆನೂ, ತಾಯಿಯ ಆ ಒಂದು ಹೆಲ್ತ್ ಸೀರಿಯಸ್ ಆಗಿದ್ದ ಸಂದರ್ಭದಲ್ಲೂ ವೀರಪ್ಪ ನಾಯ್ಕ ಅದು ಆ ಬೈಲ್ ಹೊಂಗ್ಲಾ ಪೋರ್ಷನ್ಸ್ ನೀವು ಏನು ನೋಡಿದ್ದೀವಿ ನೀವು ಸ್ಕ್ರೀನಲ್ಲಿ, ಆ ನೋವಿನಲ್ಲೇ ದಾದಾ ಮಾಡಿರೋದು, ಆ ಆತಂಕದಲ್ಲೇ ವಿಷ್ಣು ದಾದಾ ಮುಖಕ್ಕೆ ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿರೋದು. ನೀವು ನಂಬಲ್ಲ ಸ್ನೇಹಿತರೆ, ಶೂಟಿಂಗ್ ಮುಗಿಸ್ಕೊಂಡು ಬಂದು ಕೆಲವು ದಿವಸ, ತುಂಬ ಕಡಿಮೆ ಸಮಯದಲ್ಲೇ ಆ ತಾಯಿ ಜೀವ ಹೋಯಿತು. ಅಂದರೆ ಮಗನ್ನ ನೋಡದೆ ಜೀವ ಬಿಡಲ್ಲ ಅಂತ ಆ ತಾಯಿ ಕಾಯ್ಕೊಂಡು ಜೀವ ಹಿಡ್ಕೊಂಡು ಕೂತಿದ್ರು. ಅಲ್ಲೂ ನೋಡಿ ಆ ತಾಯಿ ಮಗನ ಶ್ರದ್ಧೆ, ಸಿನಿಮಾ ಮೇಲಿನ ಬದ್ಧತೆ, ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಆ ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿರುವ ಆ ಚಿಂತನೆನೇ ಇವತ್ತು ವಿಷ್ಣುದಾದನ್ನ ಕರುಣಾಮಯ ಅನ್ನೋದು, ಆ ತಾಯಿಗೆ ಹುಟ್ಟಿದಂಥ ಚಿನ್ನದಂಥ ಮಗ ಅಂತ ಹೇಳೋದು. ಸೊ ಇದಾಗಿತ್ತು ದಾದಾ ಹಾಗೂ ಅವರಮ್ಮನ ಒಂದು ನಿಜ ಜೀವನದ ಸತ್ಯ ಘಟನೆ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತಿಲ್ಲ ಸಹ. ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.